ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಶನಿವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮೊದಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಆ ತಾಯಿ ದೇವಿ ಮಹಾಲಕ್ಷ್ಮಿ ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಲಕ್ಷ್ಮೀ ದೇವಿಯಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸು. ನೀವು ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ರಿ. ನಮಗೆ ಬೇಡ್ಕೊಳೋದಕ್ಕಿಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರೆ ಆ ದೇವಿಗೆ ಇನ್ನೂ ಖುಷಿ ಆಗುತ್ತಂತ, ಇನ್ನೂ ನಮಗೆ ಚೆನ್ನಾಗಿ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡ್ತಾಳೆ ಅಂತ ಹೇಳ್ತಾರೆ. ನಾನು ಕೂಡ ಅದೇ ರೀತಿಯಲ್ಲಿ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಒಟ್ಟಿನಲ್ಲಿ ದೀಪಾವಳಿ ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿರಿ. ನಗ್ನಗ್ತಾ ಖುಷಿಯಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿ ಎಲ್ಲರೂ ಅಂತ ನಾನು ಕೂಡ ಕೇಳ್ಕೊತೀನಿ. ನಾವು ಕೂಡ ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ ಮಾಡ್ತೀವಿ ಫ್ರೆಂಡ್ಸ್. ವರ್ಷನೂ ಲಕ್ಷ್ಮಿನ ಕುಂದ್ರಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಈ ವರ್ಷನೂ ಕೂಡ ಮಾಡ್ತೀನಿ. ಹೋದ ವರ್ಷ ಮಾಡೋಕ್ಕಾಗಿರಲಿಲ್ಲ. ಹೋದ ವರ್ಷದ ವಿಡಿಯೋ ಇದೆ ನೋಡಿರಿ, ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿರಿ. ಹುಷಾರಿರಲಿಲ್ಲ, ಉಷ್ಟ್ರಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಹೋದ ವರ್ಷ ದೀಪಾವಳಿ ಒಳಗೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ. ಈ ವರ್ಷಂಕರ ತಾಯಿ ಚಾಮುಂಡೇಶ್ವರಿ, ಮಹಾಲಕ್ಷ್ಮಿ ಎಲ್ಲರೂ ನಮಗೆ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡಕತ್ತಾರ. ಖುಷಿಯಾಗಿದ್ದೀವಿ ಎಲ್ಲರೂ ಆರಾಮಾಗಿ. ಈ ವರ್ಷ ಹಬ್ಬ ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾವೆ ವಿಡಿಯೋ ಬರುತ್ತೆ. ದೀಪಾವಳಿ ಹಬ್ಬದ ವ್ಲಾಗು 2-3 ದಿವಸ ಲೇಟ್ ಆಗ್ಬೋದು ಅಷ್ಟೇ. ನೋಡಿರಿ, ಇದು ಶನಿವಾರದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಎಲ್ಲ ಡೀಪ್ ಕ್ಲೀನ್ ಏನು ಮಾಡ್ತಾಯಿಲ್ಲ, ಯಾಕಂದ್ರೆ ಹೋದ ತಿಂಗಳಾದರೂ ದಸರಾ ಹಬ್ಬಕ್ಕೆ ಎಲ್ಲ ಡೀಪ್ ಕ್ಲೀನ್ ಮಾಡೀವಿ ಫ್ರೆಂಡ್ಸ್. ಹಾಗಾಗಿ ನಾನು ಮೇಲೆ ಮಾಡ್ಕೊಳಕತ್ತೀನಿ. ಈ ಸಲ ಹೊಸ ಮ್ಯಾಟ್ ಹಾಕಿ ನೋಡಿರಿ. ಹಳೆ ಮ್ಯಾಟ್ ಎಲ್ಲ ಹೊಲಸಾಗಿದ್ವು. ಇನ್ನೇನು ಹಬ್ಬ ಬಂತಲ್ಲ, ಹಬ್ಬಕ್ಕೆ ಎಲ್ಲ ವಾಶ್ ಮಾಡಿ ಹಾಕಿದ್ರೆ ಆಯಿತು ಅಂತ ನೆನೆಸಿಟ್ಟಿದ್ವಿ. ನೆನೆಸಿಟ್ಬಿಟ್ಟು ಅವನ್ನ ವಾಶ್ ಮಾಡಿ ಹಾಕ್ಕೊಂಡಿವಿ. ಮತ್ತು ಬೆಳಿಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ನಮ್ಮ ಮನೆಯವರು ಸ್ವೀಟ್ ತಂದಿದ್ರಲ್ಲ, ಅದನ್ನು ಕೂಡ ಅವಲಕ್ಕಿ ಜೊತೆ ತಿಂದ್ರಾಯ್ತು ಅಂತ ಹಾಕಿದೆ. ನೋಡ್ರಿ, ಗಿಡದಾಗ ಹೂವು ಎಷ್ಟು ಚಂದ ಬಿಡಾಕತ್ತವು. ಈ ಥರ ಮೊಗ್ಗಾಗುತ್ತೆ. ಮೊಗ್ಗಾದ್ಮೇಲೆ ಅರಳುತ್ತಾ, ಅಷ್ಟು ದೊಡ್ಡದು ಹೂವು ಅರಳುತ್ತಾ ಫ್ರೆಂಡ್ಸ್. ದಾಸವಾಳ ಹೂವು ಕೂಡ ಒಂದೊಂದು 2 ಬಿಡ್ತಾ ಇದ್ದಾವೆ. ಚೆನ್ನಾಗಿ ಬಂದೈತಿ ಫ್ರೆಂಡ್ಸು. ಎಲ್ಲ ಕಿತ್ತು ಹಾಕಿಬಿಟ್ಟಿದ್ದೆ ನಾನು. ಬಡ್ಡಿ ಎಲ್ಲ ಸಮೇತ ಕಿತ್ತು ಹಾಕಿ ರೀಪ್ಲ್ಯಾಂಟಿಂಗ್ ಮಾಡಿದ್ದೆ. ಈಗ ಚೆನ್ನಾಗಿ ಬರಾಕತ್ತವೆ ಫ್ರೆಂಡ್ಸ್ ಹೂವು. ನಮ್ಮ ನವ್ಯಾಗ ಈಗ ನಾಷ್ಟ ಮಾಡಿಸ್ಬೇಕು. ಭಾಳ ಹೊತ್ತಾಯಿತು, ಟೈಮೂ ಕೂಡ ಆಗಿಬಿಡುತ್ತೆ, ಯಾಕಂದ್ರೆ ಲೇಟಾಗಿ ಎದ್ಬಿಡ್ತೀವಿ. ಹಾಗಾಗಿ ಬೆಳಿಗ್ಗೆ ಇಷ್ಟ ವಿಡಿಯೋ ಮಾಡಿಕೊಂಡೆ, ಮತ್ತು ಮಾಡಲಿಲ್ಲ ನಾನು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಮಕ್ಕಳು ರಾತ್ರಿ ಸ್ಟಾರ್ಟ್ ಮಾಡೀನಿ. ಹಗಲೆಲ್ಲ ಲಾಗ್ ಮಾಡಲೇ ಇಲ್ಲ. ನೀನು ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಲ್ಲ, ಇವತ್ತು ಬರೀ ಮಧ್ಯಾಹ್ನ ಎಲ್ಲ ನಿದ್ದೆ. ಆಕಿ ಸ್ಕೂಲಿಂದ ಬಂದುಬಿಟ್ಲೆ, ಮಕ್ಕೊಂಬಿಟ್ಲೆ ಶನಿವಾರ. ನಾವು ಮಲ್ಕೊಂಬಿಟ್ವಿ ಎಲ್ಲರೂ. ಮಕ್ಕೊಂಡು ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ನ ಮಾಡಾಕತ್ತೀನಿ. ಟೈಮ್ ಆಗಿ 9 ಆಗೈತಿ. ಆಕೆ ಓದಿಸ್ತಾ ಇದ್ದೆ. ನಮ್ಮ ನಮಿತಾಗ ಲೆಕ್ಕ ಹೇಳ್ಕೊಡಕತ್ತಿದ್ದೆ. ನಮ್ಮಕ್ಕ ಇಲ್ಲಿ ಕುಂತಾಳ. ನಮ್ಮ ಮನೆಯವ್ರು ಇವತ್ತು ಅಡುಗೆ ಮಾಡಿದರು. ಅನ್ನ ಬದ್ನಿಕಾಯಿ ಸಾಂಬಾರು ಮಾಡ್ಯಾರ. ಅವ್ರನ್ನ ಹಿಡ್ದಾರ ಇಲ್ಲ ಇವತ್ತು ಅಡುಗೆ ಮಾಡಿ. ಕೈ ಇದು ಅಳ್ಕಾಕತ್ಬಿಟ್ಟೈತಿ, ಏನಾಗಿತ್ತು ಅಂತ. ಒಂದೊಂದ್ಸಲ ಕೈ ಅಳಗ್ತೈತಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಶೇರ್ ಮಾಡ್ಬೇಕನ್ಸಿದ್ರೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಏನಿಲ್ಲ ಫ್ರೆಂಡ್ಸು, ಅಡುಗೆ ಅವ್ರು ಮಾಡ್ಯಾರ. ಅನ್ನ ಬದ್ನಿಕಾಯಿ ಸಾಂಬಾರು ಆಕೆಗೆ ಓದ್ಸಾಕತ್ತಿದ್ದೆ. ನಾನು ಮೊನ್ನೆ ನಂದು ಸಣ್ಣದು ಮಂಗಲ್ಯ ಚೈನ್ ರಿಪೇರಿಗೆ ಕೊಟ್ಟು ಬಂದಿದ್ನಲ್ಲ, 3 ದಿವಸ ಇಟ್ಕೊಂಡಾರ. 3-4 ದಿವಸ ಇಟ್ಕೊಂಡಾರ, ರಿಪೇರಿನ ಮಾಡಿಲ್ಲ. ಮತ್ತು ನಿನ್ನೆ ಶುಕ್ರವಾರ ಅಲ್ಲ, ನಮ್ಮ ಯತರನ ಬರ್ತಡೇ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿರಿ. ಅದನ್ನೊಂದು ಹೇಳಕ್ಕೆ ನೆನಪಾಯ್ತು. ಯಾರೆಲ್ಲ ನಮ್ಮ ಯತರಂಗೆ ವಿಶ್ ಮಾಡಿರಿ, ಎಲ್ರಿಗೂ ಥ್ಯಾಂಕ್ಸು. ವಿಶ್ ಮಾಡಿದವ್ರಿಗೂ, ವಿಶ್ ಮಾಡದೇ ಇರೋರಿಗೂ, ವಿಡಿಯೋ ನೋಡಿನೂ ವಿಶ್ ಮಾಡದೇ ಇರೋರು, ಆಮೇಲೆ ಲೈಕ್ ಮಾಡದೇ ಇರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮಕ್ಕಳ ಮ್ಯಾಗ ಹಿಂಗೆ ಇರಲಿ. ಅವನು ಕೂಡ ನಮ್ಮ ಮಗನ
ನಮ್ಮ ನಮಿತನ ಬರ್ತಡೇಕ್ಕೆ ಎಲ್ಲರೂ ವಿಶ್ ಮಾಡ್ತೀರಿ, ಬಟ್ ಯಥರ್ನ ಬರ್ತಡೇಕ್ಕೆ ಯಾಕೆ ತುಂಬ ಜನ ವಿಶ್ ಮಾಡಲ್ಲ. ಪ್ಲೀಸ್ ಅವನಿಗೂ ವಿಶ್ ಮಾಡಿರಿ. ಅವನು ಕೂಡ ನಮ್ಮ ಮಗನ. ನಮಗೆ ಗಂಡು ಮಕ್ಕಳಿಲ್ಲ, ಅದೊಂದು ಗಂಡು ಮಗ ಹುಟ್ಟ್ಯಾನ. ನಾವು ನಮ್ಮ ಮಗನ ಥರನ ನೋಡ್ತೀವಿ ಅವನ್ನ. ನೀವು ಕೂಡ ಹಂಗೆ ಅನ್ಕೋರಿ, ನಮ್ಮ ಮಗ ಅಂತ ಅಂದ್ಕೊಂಡು ಅವನಿಗೂ ಕೂಡ ಸಪೋರ್ಟ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಸಪೋರ್ಟ್ ಅನ್ನೋಕ್ಕೇನು ಇಲ್ಲ, ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದ ಅವನ ಮ್ಯಾಗಿರಲಿ. ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್. ಅವ್ನ ಬರ್ತಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಿ ಈ ವರ್ಷ. ಹೋದ ವರ್ಷ ಫಸ್ಟ್ನೇ ವರ್ಷದ ಈ ರೀತಿ ಮಾಡಬೇಕಾಗಿತ್ತು ಗ್ರ್ಯಾಂಡಾಗಿ. ಒಂದನೇ ವರ್ಷ ಅವನು ಬರ್ತಡೇ ಇದ್ದಾಗ ಅವ್ರ ಅಮ್ಮಂಗೆ ಅಬೋಷನ್ ಆಯಿತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಒಂದನೇ ವರ್ಷದ್ದು ಬರ್ತಡೇ ಅವ್ನಿಗೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ 2ನೇ ವರ್ಷದ್ದು ತುಂಬ ಗ್ರ್ಯಾಂಡಾಗಿ ಅವರಪ್ಪ ಸೆಲೆಬ್ರೇಷನ್ ಮಾಡಿದ, ಅವರಪ್ಪ ಅವರವ್ವ. ನಾವು ಗಿಫ್ಟ್ ಏನು ತೊಗೊಂಡು ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಲೇಟಾಗಿ ಬಂದುಬಿಟ್ರು. ಹಿಂದಿನ ದಿನ ಹೋಗೋಕ್ಕೂ ಆಗಲಿಲ್ಲ. ಆಕಿ ನಮ್ಮ ತಂಗಿ ಕೇಳಿದೆ ಡ್ರೆಸ್ ತೊಗೊಂಬರ್ಲೇನ ಅಂದರೆ, ಇಲ್ಲ ಡ್ರೆಸ್ ನಾವು 2-3 ಜೊತೆ ತಂದೀವಿ, ಈಗೇನು ಡ್ರೆಸ್ಸು ಬೇಡ ಏನು ಬೇಡ, ಯಾವಾಗಾರ ಮತ್ತೆ ತರುವಂತೆ ಅಂತ ಬಿಡಿ, ವರ್ಷ ಕೊಡಿಸಿರಲ್ಲ ಇನ್ನೇನು ಬೇಡ ಅಂತಂದು. ನಾನು ಕೊಡಿಸ್ಬೇಕು ಅನ್ನೋದಿತ್ತು, ಬಟ್ ಹೋಗಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಅದೇ ಮಂಗಲಿ ಚೈನ್ದು ಕೊಟ್ಟು ಬಂದಿದ್ನಲ್ಲ ಫ್ರೆಂಡ್ಸ್, ರಿಪೇರಿನ ಮಾಡಿಲ್ಲ ಅವರು. ನಮ್ಮ ತಂಗಿಯರು ನಿನ್ನೆ ಅವ್ರು ಹೋಗಿದ್ರು ಕೆಂಗೇರಿಗೆ. ಅವರು ಅದ ಅಂಗಡಿಯಾಗ ತೊಗೊಂಡದ, ಆಕಿನ ಅಲ್ಲೇ ತೊಗೊಂಡಿದ್ಲು ಮಂಗಲಿ ಚೈನ್ ಚಿಕ್ಕದು. ನಾನು ನೋಡಿಬಿಟ್ಟು ಆಯ್ಕೆ ತೊಗೊಂಡು ರಿಪೇರಿ ಮಾಡಿಕೊಡ್ತಾರಂತ ಅಂದ್ಕೊಂಡು ರಿಪೇರಿನ ಮಾಡಿಕೊಟ್ಟಿಲ್ಲ. ಇನ್ನೂ ದೀಪಾವಳಿ ಆದಮೇಲೆ ಮಾಡಿಕೊಡ್ತೀವಿ ಅಂದ್ರಂತ. ದೀಪಾವಳಿ ಮಟ್ಟ ಅದನ್ನೇನು ಅಲ್ಲಿ ಅಂಗಡಿಯಾಗ ಇಟ್ಕೊಂಡು ಕುಂದಿರ್ತಾರೆ ಇನ್ನು ಅಂತಂದು ಹೇಳ್ಬಿಟ್ಟು ಇಸ್ಕೊಂಬಂದ್ಬಿಡು, ಮತ್ತು ದೀಪಾವಳಿ ಮುಗಿದ ಮೇಲೆ ಹೋಗಿ ನೋಡೋಣ ಅಂತ. ಅದು ಅವರು ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ ಅಂತಲೇ ಹೇಳಂಗಿಲ್ಲ, ಆದರೆ ಮಾಡಿಕೊಡ್ತೀವಿ, ಇಲ್ಲಾಂದರೆ ಇಲ್ಲ. ಇತ್ಲಾಗ ಮಾಡ್ಕೊಡ್ತೀವಿ ಅಂತಲೇ ಹೇಳಂಗಿಲ್ಲ, ಇತ್ಲಾಗ ಮಾಡಿಕೊಡಂಗಿಲ್ಲ ಅಂತಲೂ ಹೇಳಂಗಿಲ್ಲ ಫ್ರೆಂಡ್ಸ್. ತೊಗೋಬೇಕಾದ್ರೆ ಎಷ್ಟು ನಮ್ಗೆ ನೈಸ್ ಮಾಡ್ತಾರಂದ್ರಿ, ಅಷ್ಟು ಚೆನ್ನಾಗಿ ನೈಸ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ. ಆಮೇಲೆ ನಮಗೆ ಟೋಪಿನೂ ಕೂಡ ಹಾಕಿರ್ತಾರೆ, ನಮಗೇನು ಗೊತ್ತಾಗೋದಿಲ್ಲ. ಒಟ್ಟು ಆಗ ಕೌಂಟ್ ಮಾಡಿಬಿಟ್ಟು ಲೆಕ್ಕ ಮಾಡಿ ಇಷ್ಟ ಆಗತ್ತೆ ನೋಡ್ರಿ ಅಂತ ಹೇಳ್ತಾರೆ. ಆದರೆ 1,000-2,000 ಬಿಡೋಂಗಿಲ್ಲ ಅವರು, 100-200 ಬಿಡ್ತಾರೆ ಅಷ್ಟೇ. ಇದೇನು ತರಕಾರಿ ಮಾರ್ಕೆಟ್ ಅಲ್ರಿ ಬಿಟ್ಕೊಡಕ್ಕೆ ಅಂತಾರೆ. ಮತ್ತು ನಮ್ಗೆ ಮಾಡಿ ಮನೆಗೆ ಬಂದ್ಮೇಲೆ ನಾವು ಲೆಕ್ಕ ಹಾಕಿ ಎಲ್ಲ ಮಾಡಿದಾಗ ನಮ್ಗೆ ಟೋಪಿ ಹಾಕಿರ್ತಾರೆ, ಹಂಗೆ ನೈಸ್ ಮಾಡಿ ಕೊಟ್ಟು ಕಳಿಸಿರ್ತಾರೆ. ಇವಾಗ ನೋಡ್ರಿ ಕೆಟ್ಟೈತೆ, ಅದು ಬಿಟ್ಕೊಂಡೈತಲ್ಲ ಚೈನ್, ಅದನ್ನು ರಿಪೇರಿ ಮಾಡಿಕೊಡಕ್ಕೆ ನಮ್ಗೆ ಇಷ್ಟು ಆಟ ಆಡಿಸ್ತಾರೆ, ಹಿಂಗೆ ಮಾಡ್ತಾರೆ. ಚೆನ್ನಾಗೈತಿ ತೊಗೊಂಡವ್ರಿಗೆ, ಗಟ್ಟಿ ಐತಿ ಅಂತ ಕೊಟ್ಟು ಕಳಿಸಿದ್ರೆ, ಗಟ್ಟಿ ಇದ್ದಿದ್ದು ಹಿಂಗೆ ಹಾಕ್ಕೊಂತೈತಿ. ನಾವು ಗಟ್ಟಿ ಐತೆ ಅಂತ ಕೊಟ್ಟು ಕಳಿಸಿದ್ರಿ ನೋಡ್ರಿ, ಈಗ ಹರಿದೈತಿ ಅಂತಂದ್ರೆ, ಹರಿದೈತೆ ಅನ್ಬಾರ್ದು ಕಟ್ಟಾಗೈತೆ ಅಂತಂದ್ರೆ, ಅಯ್ಯ ಅದನ್ನ ಹಿಡ್ಕೊಂಡು ಜಗ್ಗಾಡಿದ್ರೆ ಕಟ್ಟಕ್ಕವು ಗಟ್ಟಿನ ಐತಲ್ಲ ಅಂತಾರೆ. ಮತ್ತು ನಮ್ಮ ಮ್ಯಾಗ ಒಳ್ಳೆ ಬಿದ್ದುಬಿಡ್ತಾರೆ. ಏನು ಮಾತಾಡ್ತೀರಿ ಅಂತ ಅಂದ್ಬಿಟ್ಟಾಗ ಏನು ಮಾತಾಡಂಗಿಲ್ಲ. ನಾವು ಏನು ಅದು ಹಿಡ್ಕೊಂಡು ಗುದ್ದಾಡ್ತೀವಲ್ರಿ ಅದ್ರಾಗ ಅಂತ. ಕೊಳ್ಳ ಹಾಕ್ಕೊಂಡಿದ್ದು ಹಂಗಿರುತ್ತೆ. ಅವು ಇವು ಎಲೆ ಥರ ಅದಾವಲ್ಲ ಚಿಕ್ಕದು ಎಲೆ ಕಟ್ಟಾಗಿ ಹೊರಗೆ ಒಂದು ಬಂತಂದ್ರೆ ಅದು ಅಷ್ಟು ಕಿತ್ಕೊಂಡ್ಬರ್ತಾವೆ. ಹಂಗೈತೆ ಅದು ಚೈನ್ ಸೆಟ್ಟು. ಇಸ್ಕೊಂಬಂದ್ರು ಫ್ರೆಂಡ್ಸ್. ನಿನ್ನೆ ತೋರಿಸ್ತೀನಿ ನಾನೀಗ ಅದ್ರ ಸ್ಥಿತಿ ಹೆಂಗಾಗೈತೆ ಅಂತಂದು. ಹಳೆ ಸಬ್ಸ್ಕ್ರೈಬರ್ ನೋಡ್ಯಾರ. ನಾನು ಹಳೆ ಈಗ ಭಾಳ ದಿವ್ಸದ ಅದು ಕಟ್ಟಾಗಿತ್ತಲ್ಲ ಆವಾಗ ತೋರಿಸಿದ್ದೆ. ನಾನು ಖುಷಿಯಾಗಿದ್ದೆ, ರಿಪೇರಿ ಮಾಡಿಕೊಡ್ತಾರೆ ಬಿಡು, ಹಾಕ್ಕೋಬೋದು, ಇದನ್ನು ತೆಗೆದಿಡ್ಬೋದು ಅಂತ ನಾನು ಅಂದ್ಕೊಂಡ್ರೆ ಅದು ಉಲ್ಟಾ ಆಯಿತು ಕೇಸ್. ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಅದನ್ನ. ನೋಡಿರಿ ಅಡುಗೆ ಮಾಡ್ಯಾರ. ನನಗೆ ಬೇಸರ ಆತ ಇವತ್ತು ಅಡುಗೆ ಮಾಡೋಕ್ಕೆ. ಬದ್ನಿಕಾಯಿ ಸಾಂಬಾರು ಮಾಡ್ಯಾರ, ಅನ್ನ ಮತ್ತು ಸಾಂಬಾರು. ಹಬ್ಬದ ದಿನ ಏನು ತಯಾರಿ ನಡೆದಿಲ್ಲ ನಮ್ಮದು. ಏನವ ಹಾಂ ಟಿಕ್ ಮಾಡಿಟ್ಟಿನಲ್ಲ ಅವನ ಬರೀ ಸ್ಟಾರ್ ಮಾರ್ಕ್ ಹಾಕಿಟ್ಟಿನಿ. ಏನು ಹಾಕಿನಿ? ಐಸೋಸ್ಪಿಯರ್ ಅಂದ್ರೂ ಒಂದೇ, ಇಲ್ಲೈತೆ ನೋಡು ಥರ್ಮೋಸ್ಪಿಯರ್ ಅಂದ್ರೂ ಒಂದೇ. ಎಲ್ಲೈತದ ಅಯೋನೋಸ್ಪಿಯರ್? ಹಾಂ ಇಲ್ಲೈತೆ ನೋಡು ಅಯೋನೋಸ್ಪಿಯರ್. ಐಸೋಸ್ಪಿಯರ್ ಅಲ್ಲ, ಅಯೋನೋಸ್ಪಿಯರ್ ನೋಡೋದು. ತೋರಿಸು ಯಾವ್ದು ಹೇಳಾಗತ್ತಿರೋದು. ಅಯೋನೋಸ್ಪಿಯರ್ ಅದು, ಐಸೋಸ್ಪಿಯರ್ ಅಲ್ಲ, ಅಯೋನೋಸ್ಪಿಯರ್. ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮ್ಗೆ ಅದ್ರದ್ದು ಗತಿ ಹೆಂಗಾಗೈತೆ ಅಂತ.
ನೋಡಿರಿ ಫ್ರೆಂಡ್ಸ್, ಒಂದು ಸೈಡು ಚೆನ್ನಾಗೈತಿ, ಇನ್ನೊಂದು ಸೈಡ್ದು ಇಲ್ಲೈತಿ ನೋಡಿರಿ, ಹಿಂಗಾಗಿ ಈ ಥರ ಇತ್ತು ಇದು ಡಿಸೈನ್. ಇಲ್ಲೈತಿ ನೋಡಿರಿ, ಎಳೆ ಎಲ್ಲ ಕಿತ್ಕೊಂಡೋಗಿ ಈ ಥರ ನೋಡಿರಿ, 2 ಭಾಗ ಆಗ್ಯಾವ. ಇದೊಂದು ಭಾಗ, ಇದೊಂದು ಭಾಗ. ಎಲ್ಲಿ ಎಲ್ಲ ಇದ್ರೊಳಗದ ಯಾಕೆ ಫ್ಲ್ಯಾಶ್. ನೋಡಿರಿ, ಇವನ್ನ ಜೋಡಿಸಿ ಕೊಡ್ತೀವಿ ಅಂದಿದ್ರು. ಕೊಡ್ತೀನಿ ಒಂದು 3 ದಿನ 4 ದಿನ ಇಟ್ಕೊಂಡ್ರೆ ಮತ್ತು ಇನ್ನೂ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ದೀಪಾವಳಿ ಆದಮೇಲೆ ಮಾಡಿಕೊಡ್ತೀವಿ ಅಂತಾರೆ. ನಾನು ದೀಪಾವಳಿ ಮಟ್ಟ ಅಲ್ಲಿ ಏನು ಅಂಗಡಿಯಾಗ ಇಡೋದು ಅಂತ ಹೇಳ್ಬಿಟ್ಟು ಮತ್ತು ಹೇಳೋಕ್ಕಾಗಲ್ಲ, ಯಾರನ್ನೂ ನಂಬೋಕ್ಕಾಗಲ್ಲ. ಹಾಗಾಗಿ ವಾಪಸ್ ಇಸ್ಕೊಂಬಂದ್ರು. ಫ್ಲ್ಯಾಶ ಆಗವಲ್ದು ಇದು ಮೊಬೈಲ್, ಒಂದೊಂದು ಸಲ ಒಂದೊಂದು ಥರ ಆಡ್ತೈತಿ. ಹಿಂಗೈತೆ ನೋಡಿರಿ, ಫುಲ್ ನಾನು ಈ ಥರ ಚೈನ್ ಮಾಡಿಸ್ಕೊಂಬಿಡ್ಬೇಕಾಗಿತ್ತು. ಫ್ರೆಂಡ್ಸ್ ನೋಡಿರಿ, ಒಂದು ಪುಟ್ಟಿ 2 ದಿವಸದ್ದು ಬಟ್ಟೆ ಇದ್ವು. ಎಲ್ಲ ವಾಶ್ ಮಾಡಿದ್ವಿ. ಬೆಳಿಗ್ಗೆನ ಶನಿವಾರ ಬಿಸಿಲು ಚೆನ್ನಾಗಿತ್ತು, ಮತ್ತು ಮಳೆ ಗಿಳಿ ಬಂದುಬಿಡುತ್ತಾ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಅವು ಎಲ್ಲ ಒಣಗಿದ್ವು. ಈಗ ಮಡಿಚಿಡಾಕತ್ತೀನಿ. ನಂದು ಊಟ ಆಗಿತ್ತು, ನವ್ಯಂದು ಊಟ ಮಾಡಿಸಿ ನಾನು ಊಟ ಮಾಡಿಬಿಟ್ಟು ಬಟ್ಟೆ ಮಡಿಚಿಟ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಮಡ್ಚಾಕತ್ತೀನಿ. ನಮ್ಮ ನಮಿತಾ ಅವ್ರ ಅಪ್ಪ ಅವರು ಊಟ ಮಾಡ್ತಾಯಿದ್ರು ಹಾಲ್ನಾಗ. ಅವ್ರು ಊಟ ಮಾಡೋದ್ರೊಳಗೆ ನಾನು ಬಟ್ಟೆ ಮಡಿಸಿದ್ರಾತು ಅಂತ ಮಡಿಸ್ತಾ ಇದ್ದೆ. ಟಿ ವಿ ಒಳಗೆ ಏನೋ ಕಾಮಿಡಿ ಶೋ ಬರ್ತಾಯಿತ್ತು, ಅದನ್ನು ನೋಡ್ಕೊತ ನಗಾಡ್ತಾ ಇದ್ವಿ. ಅದು ಏನೋ ಕಾಮಿಡಿ ಬಂದಿತ್ತು ಟಿ ವಿ ಒಳಗೆ, ಅದು ನೋಡ್ಕೊತ ಮಡಿಸ್ತಾ ಇದ್ದೆ ಫ್ರೆಂಡ್ಸ್. ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಈಗ 1 ವರ್ಷದ ಮೇಲೆ ಆಯ್ತು ಅವ್ರು ನಂಗೆ ಪರಿಚಯ ಆಗಿ. ನಂದು ವಿಡಿಯೋ ಯಾವಾಗ ವೈರಲ್ ಆಯ್ತು ನೋಡ್ರಿ, ನಮ್ಮ ನವ್ಯಂದು ಬರ್ತ್ ಸ್ಟೋರಿ ಹೇಳಿದ್ನಲ್ಲ, ಅದು ನೋಡಿಬಿಟ್ಟು ಅದು ವೈರಲ್ ಆದಾಗ ಅವರು ವಿಡಿಯೋ ನೋಡಿಬಿಟ್ಟು ನನಗೆ ಮೇಲ್ ಮಾಡಿದರು. ನನಗೂ ಕೂಡ ನಿಮ್ಮ ನವ್ಯನ ಥರ ಮಗಳದಾಳ ಸಿಸ್ಟರ್, ನಂಬರ್ ಕೊಡ್ರಿ ಅಂತೇಳ್ಬಿಟ್ಟು ಅವ್ರ ನಂಬರು ಕೂಡ ಕೊಟ್ಟಿದ್ದರು ಮೇಲ್ ಮಾಡಿ. ನಾನು ಕೂಡ ನಂಬರ್ ಕೊಟ್ಟೆ. ನಂಬರ್ ಕೊಟ್ಟ ಮೇಲೆ ಅವ್ರು ಕಾಲ್ ಮಾಡಿದ್ರು, ನಂಗೆ ಕಾಲ್ ಮಾಡಿ ಮಾತಾಡಿದರು. ನನ್ನ ಮಗಳು ಹಿಂಗದಾಳ ಸಿಸ್ಟರ್, ನಿಮ್ಮನ್ನು ನೋಡಿ ನಮಗೂ ಕೂಡ ಧೈರ್ಯ ಬಂತು. ಏನು ಮಾಡಬೇಕು, ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ನಿಮ್ಮ ನವ್ಯ ಇನ್ನೂ ಬೆಟರು, ಬಟ್ ನಮ್ಮ ಮಗಳು ಮಲ್ಕೊಂಡಲ್ಲೇ ಮಲ್ಕೊತಾಳೆ, ಕುಂದ್ರೋದು ಇಲ್ಲ, ಸೊಂಟದಾಗ ಶಕ್ತಿ ಇಲ್ಲ ಅಂತ ಎಲ್ಲ ಹೇಳಿದರು. ಅವಾಗ ಒಂದು ಸಲ ಫೋನ್ಯಾಗ ಮಾತಾಡಿದ್ವಿ. ಮತ್ತು ಆಮೇಲೆ ಹಂಗೆ ಕಂಟಿನ್ಯೂ ಆಗಿ ವಾಟ್ಸಪ್ಪಲ್ಲಿ ಆಗಾಗ ಅವರ ಮೆಸೇಜ್ ಮಾಡ್ತಿದ್ರು, ಹೆಂಗದಿರಿ ಸಿಸ್ಟರ್, ಆರಾಮದಿರ, ನವ್ಯ ಆರಾಮದಾಳ ಅಂತ ಕೇಳ್ತಾ ಇದ್ರು. ಒಂದು ಸಲ ಫೋನ್ ಮಾಡಿದಾಗ ಹೇಳಿದ್ದೆ ನಾನು, ಇನ್ನೊಂದು ಮಗು ಮಾಡ್ಕೋಬೇಕಾಗಿತ್ತು ನೀವು ಅಂತಂದೆ. ಇಲ್ಲ ಸಿಸ್ಟರ್, ಡಾಕ್ಟ್ರು ಹಿಂಗಂತಾರೆ, ಸೆಕೆಂಡ್ ಪಾಪುನು ಹಿಂಗೆ ಆಗ್ಬೋದು ಅಂತ ಹೆದರಿಸ್ತಾ ಇದ್ದಾರೆ, ಹಂಗಾಗಿ ಮಾಡ್ಕೊಂಡಿಲ್ಲ ಅಂತಂದರು. ನಾವಂತೂ ಯಾವ ಡಾಕ್ಟ್ರಿಗೆ ಕೇಳಕ್ಕೆ ಹೋಗಿಲ್ಲ, ಏನಿಲ್ಲ. ನಮ್ಮ ನವ್ಯಂದು ಡಿಲೆವರಿ ಆಗಿ 1 ವರ್ಷಕ್ಕನ ನಮ್ಮ ನಮಿತಾನು ಕೂಡ ಹುಟ್ಟಿಬಿಟ್ಟಾಳೆ ನೋಡ್ರಿ. ಆ ಥರ ಏನೂ ಆಗೋದಿಲ್ಲ ನೋಡಿರಿ, ಟ್ರೈ ಮಾಡಿರಿ ಇನ್ನೊಂದು ಮಗುಗೆ ಅಂತ ಹೇಳಿದ್ದೆ ನಾನು. ನೋಡೋಣ ಸಿಸ್ಟರ್ ಅಂತ ಅಂದಿದ್ರು ಅವರು ಕೂಡ. ಅದಾದಮೇಲೆ ಇವಾಗ ಒಂದು 3-4 ತಿಂಗಳನ್ನ ಆಗಿರ್ಬೋದು ಅವರು ಮತ್ತೆ ಮೆಸೇಜ್ ಮಾಡಿದರು ಭಾಳ ದಿವ್ಸದ ಮೇಲೆ.
ಮಾಡಿಬಿಟ್ಟು ಸಿಸ್ಟರ್ ಹೆಂಗದಿರಿ ಆರಾಮದಿರೇನ ಅಂತ ಕೇಳಿದ್ರು. ಆರಾಮದೀವಿ ಅಂತಂದ್ವಿ. ಆಮೇಲೆ ನನಗೆ ಸೆಕೆಂಡ್ ಪಾಪು ಆಯಿತು, ಹೆಣ್ಣು ಪಾಪು 1 ತಿಂಗಳಾಯ್ತು ಈಗ ಅಂತಂದು ಕಮೆಂಟ್ ಮಾಡಿದರು. ತುಂಬ ಖುಷಿ ಆಯಿತು. ಅಪ್ಪ ಇನ್ನೊಂದು ಮಗು ಹುಟ್ಟಿತು, ಅವ್ರದ್ದು ಒಂದು ಸ್ವಲ್ಪ ಕಷ್ಟ ಕಡಿಮೆ ಆಯ್ತಲ್ಲ ಅಂತ ನಾನು ಅಂದ್ಕೊಂಡು ಖುಷಿ ಪಟ್ಕೊಂಡೆ. ಮೊನ್ನೆ ಪಾಪ ನಾನು ಹೇಳಿದ್ನಲ್ಲ, ಇಂಥ ಮಕ್ಕಳು ಇದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ನೋಡ್ಕೊಳ್ರಿ ಅಂತಂದು. ಚೆನ್ನಾಗಿರುವಂಥ ಮಕ್ಕಳನ್ನೇ ಬಿಡ್ತಾ ಇಲ್ಲ, ಇನ್ನು ಮಾತು ಬರದೇ ಇರುವಂಥ, ಬುದ್ಧಿ ಇಲ್ಲದೆ ಇರುವಂಥ ಮಕ್ಕಳನ್ನ ಬಿಡ್ತಾರನೋ ಅಂತ ಒಂದು ಟೈಟಲ್ ಥಂಬ್ನೇಲ್ ಹಾಕಿ ಒಂದು ವಿಡಿಯೋ ಮಾಡಿದ್ದೆ ನೋಡ್ರಿ. ಆ ವಿಡಿಯೋ ನೋಡಿದ್ರೋ ಏನಾಯ್ತೋ ಗೊತ್ತಿಲ್ಲ. ಆವತ್ತಿನ ದಿವಸನ ಅವ್ರು ಕಮೆಂಟ್ ಇದು ವಾಟ್ಸಪ್ಪಲ್ಲಿ ಹೆಂಗದ್ರಿ ಸಿಸ್ಟರ್ ಅಂತ ಕೇಳಿದರು. ಆರಾಮದೀವಿ ಅಂತ ಹೇಳಿದೆ, ಆ್ಯಸ್ ಯೂಶ್ವಲ್ ಹೆಂಗೆ ಬೇಕು ಹಂಗೆ. ಮಕ್ಳು ಹೆಂಗದಾರ ಅಂತಂದರು. ಆರಾಮದಾರ ಅಂತಂದೆ. ನಿಮ್ಮ ಮಗಳು ಹೆಂಗದಾಳ, ನಿಮ್ಮ ಹೆಸರು ಬೇಡ, ನಿಮ್ಮ ಮಗಳು ಹೆಂಗದಾಳ ಅಂತ ಕೇಳಿದೆ. 1 ತಿಂಗಳಾಯ್ತು ಸಿಸ್ಟರ್, ಅವಳು ಎಕ್ಸ್ಪೈರ್ಡ್ ಆದಳು ಅಂತಂದರು. ನನಗಂತೂ ಫುಲ್ ಶಾಕ್ ಆಗಿಬಿಡ್ತು ಫ್ರೆಂಡ್ಸು. ಯಾಕಂದ್ರೆ ಪಾಪ ಮೊನ್ನೆ ಆದರೂ ಒಂದು ಗುಡ್ ನ್ಯೂಸ್ ಹೇಳಿದರು. ಗುಡ್ ನ್ಯೂಸ್ ಕೇಳಿ ನನಗೂ ತುಂಬ ಖುಷಿಯಾಗಿತ್ತು. ಬಟ್ ಮಗು ಈ ಥರ ಆಯಿತು, ಎಕ್ಸ್ಪೈರ್ಡ್ ಆದಳು ಅಂತಂದ ತಕ್ಷಣ ನನಗೆ ಕಣ್ಣಾಗ ನೀರು ಹೊಂಟು. ಯಾಕಂದ್ರೆ ಆ ಥರ ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ಚಿಕ್ಕ ಮಕ್ಕಳ ಥರ ಇರ್ತಾರೆ ಅವರು. ಒಂಥರ ಮುದ್ದು ಬಂಗಾರ ಥರ ನಾವು ಜೋಪಾನ ಮಾಡಿರ್ತೀವಿ ಮಕ್ಕಳನ್ನ. ಅಂಥದ್ರಲ್ಲಿ ಇಷ್ಟು ಬೇಗ ನಮ್ಮ ಕೈ ಬಿಟ್ಟು ಆ ಥರ ಮಗು ಹೋಗ್ಬಿಟ್ರೆ ಹೆತ್ತು ಕರಳಿಗೆ ಎಷ್ಟು ನೋವು ಆಗಿರಬಾರ್ದು ಫ್ರೆಂಡ್ಸು. ನನಗೆ ಕೇಳಿದಕ್ಕಿಗೆ ನನಗೆ ಅಷ್ಟು ನೋವಾಯಿತು. ಪಾಪ ಅವ್ರು ಹೆಂಗೆ ಸಹಿಸ್ಕೊಂಡಿದ್ದಾರೋ. ನಾನು ಆಕಿನ ಮರ್ತು ಹೆಂಗಿರಲಿ ಸಿಸ್ಟರ್, ತಂಗಿ ಬರೋ ಮಟ್ಟ ಇದ್ಲು, ತಂಗಿ ಬಂದ ಮೇಲೆ ಹೋದ್ಲು ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರು. ಎಷ್ಟೊತ್ತಿನ ಮಟ್ಟ ಬರೀ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡ್ತಾ ಅವ್ರಿಗೆ ನಾನು ಕೂಡ ಸಮಾಧಾನ ಹೇಳಿದೆ. ದೊಡ್ಡ ಮಗಳನ್ನ ಸಣ್ಣ ಮಗಳ ರೂಪದಲ್ಲಿ ನೋಡಿಕೊಂಡು ಬೇಜಾರು ಮಾಡ್ಕೋಬೇಡ್ರಿ, ಅಕ್ಕಿ ಅಂತ ತಿಳ್ಕೊಂಬಿಟ್ಟು ಖುಷಿ ಪಡ್ರಿ ಅಂತಂದು ಹೇಳಿದೆ. ತುಂಬ ಬೇಜಾರಾಯಿತು ಫ್ರೆಂಡ್ಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಥರ ಆಗಬಾರ್ದಾಗಿತ್ತು ಪಾಪ. ಇವಾಗ ಏನಿಲ್ಲಂದ್ರೂ ಒಂದು 5 ವರ್ಷದಕ್ಕಿರ್ಬೋದು ಅಕ್ಕಿ. ನನಗೆ ಪರಿಚಯ ಆದಾಗ 4 ವರ್ಷ ಐತಿ ಅಂತಂದು ಹೇಳಿದ್ರು ಅವರು. ಪರಿಚಯ ಆಗಿ 1 ವರ್ಷ 2 ವರ್ಷನೇ ಆಗ್ತಾ ಬಂತು. 4 ವರ್ಷ ಅಂದರೆ 6 ವರ್ಷ ಆಗಿರ್ಬೋದು, ಇಲ್ಲಾಂದ್ರೆ 5 ವರ್ಷ, ಇಷ್ಟೇ ಹೆಚ್ಚು ಕಡಿಮೆ ಆಗಿರುತ್ತೆ ಫ್ರೆಂಡ್ಸು. ಪಾಪ ಅಷ್ಟು ಚಿಕ್ಕ ಮಗು, ಏನು ಬರೀ ಕೋಲ್ಡು ಮತ್ತು ಜ್ವರ ಬಂದಿತ್ತಂತ. ಅಷ್ಟಕ್ಕೇ ಹುಡುಗಿ ಎಕ್ಸ್ಪೈರ್ಡ್ ಆದ್ಲಂತ. ನನಗಂತೂ ನಂಬೋಕ್ಕಾಗಲಿಲ್ಲ ಫ್ರೆಂಡ್ಸು. ಪಾಪ ಅವಳಿಂದನೇ ನೀವು ಪರಿಚಯ ಆಗಿದ್ದು ಸಿಸ್ಟರ್ ನನಗೆ. ಅವಳು ಮರೆತು ನಾನು ಹೆಂಗಿರಲಿ ಅಂತ ಹೇಳ್ಬಿಟ್ಟು ಪಾಪ ಭಾಳ ಮನ್ಸಿಗೆ ನೋವು ಮಾಡ್ಕೊಂಡಿದ್ರು ಅವರು. ನನಗೆ ಮನ್ಸಿಗೆ ನೋವು ಆಯ್ತು. ಪಾಪ ಇನ್ನು ಅವರಿಗೆ ಹೆತ್ತು ಕರುಳು ಅದು ಎಷ್ಟು ನೋವು ಆಗಿರಬೇಡ ಫ್ರೆಂಡ್ಸು. ಸಿಸ್ಟರ್, ನೀವು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೇನೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿನಿ. ನಿಮ್ಮ ಹೆಸ್ರನ್ನು ಕೂಡ ಹೇಳಿಲ್ಲ, ನಿಮ್ಮ ಮಗಳ ಹೆಸ್ರನ್ನು ಕೂಡ ಹೇಳಿಲ್ಲ. ಬೇಜಾರು ಮಾಡ್ಕೋಬೇಡ್ರಿ, ದೇವ್ರು ಒಳ್ಳೇದು ಮಾಡ್ತಾನೆ. 2ನೇ ಮಗು ಹುಟ್ಟೈತಲ್ಲ, ಅದ ಖುಷಿ ಅಕ್ಕಿನ ಅಂತ ತಿಳ್ಕೊಂಬಿಟ್ಟು ಆಕಿನ ಆ ಮಗು ರೂಪದಲ್ಲಿ ನೋಡಿಕೊಂಡು ಚೆನ್ನಾಗಿ ಜೀವನ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.